ಕೋಲಾರದ ಒಂದಿಷ್ಟು ದಂಗಲ್ ನೋಡ್ತಾ ಇದ್ದಂತೆ ಚಿಕ್ಕಬಳ್ಳಾಪುರದ ನಾಯಕರು ಕೂಡ ಪ್ರೇರೇಪಣೆಗಾದ್ರು. ಆ ಚಿಕ್ಕಬಳ್ಳಾಪುರದಲ್ಲಾದಂಥ ಟಿಕೆಟ್ ವಿಚಾರದಲ್ಲೂ ಕೂಡ ದಂಗಲ್ ಒಂದಿಷ್ಟು ರಾಜೀನಾಮೆ ಪ್ರಹಸನ ಮಾಡೋದಕ್ಕೆ ಹೊರಟರು. ಆದರೆ ಈ ಪ್ರಹಸನ ಈಗ ನೈಜ ಸ್ವರೂಪವನ್ನ ಪಡಿತಾ ಇದೆ. ಕಾಂಗ್ರೆಸ್ ಅನ್ನ ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಶಿವಶಂಕರ್ ರೆಡ್ಡಿ. ಟಿಕೆಟ್ ಕೊಡದೇ ಇದ್ರೆ ಗುಡ್ ಬೈ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸ್ಪೀಕರ್. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಬಿಜೆಪಿ ಒಕ್ಕಲಿಗ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿದೆ ಡಾಕ್ಟರ್ ಕೆ ಸುಧಾಕರ್. ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು. ವೀರಪ್ಪ ಮೊಯ್ಲಿ ಕೇಳಿದ್ರೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನಾನು ಒಕ್ಕಲಿಗ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಶಿವಶಂಕರ್ ರೆಡ್ಡಿ. ಆದರೆ ರಕ್ಷಾರಾಮಯ್ಯ ಅವರ ಪರವಾಗಿ ಸಿದ್ದರಾಮಯ್ಯನವರ ಒಲವಿದೆ. ತಮ್ಮ ಶಿಷ್ಯ ರಕ್ಷಾರಾಮಯ್ಯ ಅವರಿಗೆ ಅಲ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಸಿಎಂ ಬಹಳ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಶಿವಶಂಕರ್ ರೆಡ್ಡಿ ಮಾತ್ರ ನಾನು ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಇರಲ್ಲ, ಕಾಂಗ್ರೆಸ್ ಬಿಡ್ತೀನಿ, ಪಕ್ಷ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸ್ವತಃ ಶಿವಶಂಕರ್ ರೆಡ್ಡಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೋಲಾರ ಆಯ್ತು, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿ ನಡೀತಾ ಇದೆ. ಒಂದು ಕಡೆ ರಕ್ಷಾರಾಮಯ್ಯ, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ ಅವರ ಹೆಸರು ಪ್ರಬಲವಾಗಿ ಕೇಳ್ಪಡ್ತಾ ಇದೆ. ಮತ್ತೊಂದು ಕಡೆ ಶಿವಶಂಕರ್ ರೆಡ್ಡಿ ಅವರು ಕೂಡ ತಮಗೆ ಟಿಕೆಟ್ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ರಕ್ಷಾರಾಮಯ್ಯ ವೀರಪ್ಪ ಮೊಯ್ಲಿ ನಡುವೆ ಸಿಕ್ಕಾಪಟ್ಟೆ ಜಟಾಪಟಿ ನಡೀತಾ ಇದೆ. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ. ತಮಗೂ ಕೂಡ ಟಿಕೆಟ್ ಕೊಡಬೇಕು, ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಸಂದೇಶ ಹೈಕಮಾಂಡ್ಗೆ ಏನ್ ಕೊಡ್ತೀರಿ ಸರ್? ಜಟಾಪಟಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತೆ. ಜನರಲ್ಲಿ ಎಲ್ಲೂ ಜಟಾಪಟಿ ಇಲ್ಲ. ಜನರಿಗೆ ಗೊತ್ತಿದೆ ಯಾರ ಶಕ್ತಿ ಎಷ್ಟಿದೆ, ಯಾರ ಪ್ರಭಾವ ಎಷ್ಟಿದೆ ಅಂತೇಳಿ ಜನರಿಗೆ ಗೊತ್ತಿದೆ. ನಾನು ಜಿಲ್ಲೆಯಲ್ಲಿ 25-30 ವರ್ಷಗಳಿಂದ ಕೂಡ ಪಕ್ಷವನ್ನು ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ನನ್ನ ಹಿನ್ನೆಲೆ ಏನು ಅಂತ ಗೊತ್ತಿದೆ. ಕೆಲವರೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಸಲ್ಲಿ ಹಾಕ್ಕೊಳ್ಳೋದು ಬಿಟ್ಟರೆ ಇನ್ನೇನಿಲ್ಲ. ವೀರಪ್ಪ ಮೊಯ್ಲಿ ಅವರು ಅವ್ರನ್ನ ತಂದಿದ್ದು ನಾವು 2009ರಲ್ಲಿ, ಅವತ್ತಿನ ರಾಜಕಾರಣದಲ್ಲಿ ತಂದಿದ್ದು ನಾವು. ಅವ್ರಿಗೂ ನಾವು ಮಾಡಿದ್ವಿ, 2 ಸಲ ಮಾಡಿದ್ವಿ, 3ನೇ ಸಲ ಮಾಡಿದ್ವಿ. ಈಗ ಪರಿಸ್ಥಿತಿಗಳು ಬದಲಾಗಿದೆ. ಇವತ್ತು ರಾಜಕಾರಣದಲ್ಲಿ ಧರ್ಮ, ಜಾತಿಗಳು, ಈಕ್ವೇಷನ್ಸ್ ಬದಲಾಗ್ತಾ ಇದೆ, ಮೊದಲ ಥರ ಇಲ್ಲ. ಸೊ ನಮ್ಮಲ್ಲಿ ಪ್ರಬಲವಾದಂಥ ಕಮ್ಯುನಿಟಿ ಒಕ್ಕಲಿಗ ಕಮ್ಯುನಿಟಿ ಇದೆ. ಸುಮಾರು 7 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಮತ್ತು BJPಯಲ್ಲಿ ಒಕ್ಕಲಿಗ ಕಮ್ಯುನಿಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಒಕ್ಕಲಿಗ ಕೊಟ್ಟು ಇಲ್ಲಿ ಹಿಂದುಳಿದವ್ರು ಕೊಟ್ಟರೆ ವೋಟ್ಸ್ ಪೋಲರೈಸೇಷನ್ ಆಗುತ್ತೆ. ಒಕ್ಕಲಿಗ ಕ್ಯಾಂಡಿಡೇಟು ಸ್ಪಷ್ಟವಾಗಿ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಸೀಟ್ ಗೆಲ್ಲಬೇಕು, ಪಕ್ಷಕ್ಕೆ ನಂಬರ್ ಬರಬೇಕು ಅಂದರೆ ಅವರು ವಿನಬಲಿಟಿ, ಕ್ಯಾಸ್ಟ್ ಫ್ಯಾಕ್ಟರ್ಸು, ಸೀನಿಯಾರಿಟಿ ಇದೆಲ್ಲ ಕೂಡ ಗಮನಿಸಬೇಕು ಅಂತಕ್ಕಂಥ ನಮ್ಮ ಒತ್ತಾಯ. ಮತ್ತು ಸ್ಥಳೀಯವಾಗಿ ಯಾರ್ಯಾರು ಶಾಸಕರಿದ್ದಾರೆ, ಮಾಜಿ ಶಾಸಕರು ಯಾರಿದ್ದಾರೆ, DCC ಪ್ರೆಸಿಡೆಂಟ್ಸ್ ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ, ಅವರ ಅಭಿಪ್ರಾಯ ಕೂಡ ಮುಖ್ಯ. ಇವರೆಲ್ಲ ಸೇರಿ ವೀರಪ್ಪ ಮೊಯ್ಲಿ ಆಗಲಿ ನನಗಾಗಲಿ ಕೊಡಿ ಅಂತೇಳಿ ಬ್ಯಾಕ್ವರ್ಡ್ಸ್ ಅಲ್ಲಾದರೆ ವೀರಪ್ಪ ಮೊಯ್ಲಿಗೆ, ಒಕ್ಕಲಿಗ ಕಮ್ಯುನಿಟಿಯಲ್ಲಿ ನನಗೆ ಕೊಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರ ಮಾತು, ನಾನು ಬೇರೆಯವ್ರ ರೀತಿ ರಾಜೀನಾಮೆ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದಿಲ್ಲ, ಪಕ್ಷದ ಚೌಕಟ್ಟಿನಲ್ಲಿ ನನ್ನ ಹಕ್ಕನ್ನ ಕೇಳ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.